ಮಿರ್ಸಾಪುರ್ ವಿಲೇಜಲ್ಲಿ ದೇವಿ ಎಂಬ ಒಂದು ಬಡ ಹುಡುಗಿ ಇದ್ಲು. ಮಿಷಿನ್ ಹೊಲ್ಕೊಂಡು ಹಾಗೆ ಬಂದ ಹಣದಿಂದ ಅವಳ ತಾಯಿಗೆ ಸುಜಾತನ ಚೆನ್ನಾಗಿ ನೋಡ್ಕೊಳ್ತಿರ್ತಾಳೆ. ಅಮ್ಮ ಅಮ್ಮ ನನ್ನ ಕನಸು ನಿಜ ಆಗುತ್ತಮ್ಮ. ಶಾಪ್ಗೆ ಬೇಕಾದ ಹಣ ಸರಿ ಹೊಂದಿಸ್ತೀನಿ. ತುಂಬ ಸಂತೋಷ ತಾಯಿ. ನಿಮ್ಮ ತಂದೆನೇ ಬದುಕಿದ್ರೆ ಮದುವೆ ಮಾಡಿಸಿ ನಿನ್ನ ಅತ್ತೆ ಮನೆಗೆ ಕಳಿಸ್ತಿದ್ರು. ಅಪ್ಪ ಇಲ್ಲ ಅಂತ ನೋವು ಪಡಬೇಡ ಅಮ್ಮ. ನಾನಿದ್ದೀನಲ್ವಾ, ನಾನು ಚೆನ್ನಾಗಿ ನೋಡ್ಕೊಳ್ತೀನಲ್ವಾ ಅಮ್ಮ. ನನ್ನ ಕಷ್ಟ ಎಲ್ಲ ಒಂದು ಅನ್ನಕ್ಕಾಗಿ ಅಲ್ಲಮ್ಮ, ನಿನ್ನ 100 ವರ್ಷ ಜೀವನದ ಬಗ್ಗೆ. ಹೇಳಿದ್ನಲ್ವೇನಮ್ಮ, ಮೊದಲು ಜೀವನದಲ್ಲಿ ನಮಗೆ ಅಂತ ಒಂದು ಜೀವನ ತಯಾರು ಮಾಡ್ಕೊಳ್ಬೇಕು, ಆಗಲೇ ನಾನು ಮದುವೆ ಆಗ್ತೀನಿ. ಅಲ್ಲಿ ತನಕ ನೀನು ತುಂಬ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ. ನಿನ್ಗೇನಾದರೂ ಆದರೆ ನಾನು ಅನಾಥೆ ಆಗ್ತೀನಮ್ಮ. ಹಾಗೆ ಆಗೋಕ್ ಬಿಡಲ್ಲ ತಾಯಿ. ನಿನ್ನ ಒಬ್ಬರ ಕೈಗೆ ಇಟ್ಮೇಲೆ ಕಣ್ಮುಚ್ತೀನಿ. ನಿನ್ನ ಹಣ ಬಗ್ಗೆ ನಿಮ್ಮ ಅಣ್ಣನಿಗೆ ತಿಳಿಸ್ಬೇಡ. ಎಲ್ಲ ತಗೊಂಡು ಹೋಗಿ ಕುಡಿಯೋದಕ್ಕೆ ಹಾಕ್ತಾನೆ. ಇಲ್ಲ ಅಮ್ಮ, ತಿಳಿಸಲ್ಲ. ಇಷ್ಟಲ್ಲೇ ಆ ಮನೆಗೆ ದೇವಿಯ ಅಣ್ಣನಾದ ಕುಡುಕ ಮನೆಗೆ ಬರ್ತಾನೆ. ಹಣ ಬೇಕು ಅಂತ ಎಲ್ಲಿ ಜಗಳ ಮಾಡ್ತಾನೋ ಅಂತ ಭಯ ಪಡುತ್ತಾ ಆತನಿಗೆ ಮೊದಲೇ ಹಣ ಕೊಟ್ಬಿಡ್ತಾಳೆ ದೇವಿ. ಇನ್ನು ಸಂತೋಷವಾಗಿ ಆ ಹಣನ ತಗೊಂಡು ಮನೆಯಿಂದ ಹೊರಟೋಗ್ತಾನೆ ರಮೇಶ್. 2 ದಿನ ಕಳೆದ ಮೇಲೆ ದೇವಿ ಮನೆ ಮುಂದೆನೇ ಒಂದು ಶಾಪ್ನ ಇಡ್ತಾಳೆ. ದೇವಿ ಮಾಡರ್ನ್ ಲೇಡೀಸ್ ಟೈಲರ್ ಅಂತ ಹೆಸರಿಟ್ಕೊಳ್ತಾಳೆ. ಎಲ್ಲರಿಗೂ ಕಾಣಿಸೋ ಹಾಗೆ ವಿಧ ವಿಧವಾದ ಡ್ರೆಸ್ಗಳು, ಸೀರೆಗಳು, ಬ್ಲೌಸ್ಗಳು ಎಲ್ಲ ಹೊರಗಡೆ ಇಡ್ತಾಳೆ. ಮುಖ್ಯವಾಗಿ ಲೆಹೆಂಗಾ ಸ್ಪೆಷಲ್ ಅಂತ ಬೋರ್ಡ್ ಬರೆದು ಇಡ್ತಾಳೆ. ಇನ್ನು ಆ ವಿಷಯ ಊರೆಲ್ಲ ಗೊತ್ತಾಗುತ್ತೆ. ಅದರಿಂದ ಎಲ್ಲರೂ ದೇವಿ ಶಾಪ್ ಹತ್ರಕ್ಕೆ ಬಂದು ಅವ್ರಿಗೆ ಬೇಕಾದ ಬಟ್ಟೆಗಳು ಹೊಲಿಸ್ಕೊಳ್ತಿರ್ತಾರೆ. ಒಂದು ದಿನ ಕುಡುಕ ರಮೇಶ್ ಫುಲ್ಲಾಗಿ ಕುಡಿದು ಹಣಕ್ಕಾಗಿ ದೇವಿ ಶಾಪ್ ಹತ್ರಕ್ಕೆ ಬರ್ತಾನೆ. ಅದು ದೇವಿ ನೋಡ್ತಾಳೆ. ಇನ್ನು ಆಗ ದೇವಿ ಅವಳಲ್ಲಿ ಅವಳೇ ಹೀಗನ್ಕೊಳ್ತಾಳೆ, ಸಮಯಕ್ಕೆ ಶಾಪಲ್ಲಿ ಕಸ್ಟಮರ್ಸ್ ಯಾರೂ ಇಲ್ಲ, ಇದ್ದಿದ್ರೆ ಪರಿಸ್ಥಿತಿ ಬೇರೆ ಥರನೇ ಇರ್ತಿತ್ತು. ಹಾಗೆ ದೇವಿ ಅನ್ಕೊಳ್ತಾಳೆ. ಕುಡಿದು ಬಂದ ಅವಳ ಅಣ್ಣನ ಹತ್ರಕ್ಕೆ ಬರ್ತಾಳೆ ದೇವಿ. ಅಣ್ಣ, ಬೇಗ ಮನೆಗೆ ಹೋಗು, ಕಸ್ಟಮರ್ಸ್ ಯಾರಾದರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಣ್ಣ. ದೇವಿ, ನನಗೆ ಹಣ ಬೇಕು, ಹಣ ಕೊಡ್ತೀಯಾ ಇಲ್ವಾ? ಅಣ್ಣ, ಈಗ ನನ್ನ ಹತ್ರ ಹಣ ಇಲ್ಲ, ಹಣ ಬಂದ ಮೇಲೆ ಕೊಡ್ತೀನಿ. ಈಗ ಮೊದಲು ನಿನ್ನ ಮನೆಗೆ ಹೋಗು, ಈಗ ಆಗಲೇ ಗಿರಾಕಿಗಳು ಬರೋ ಸಮಯ ಅಣ್ಣ. ನೀನು ಇಲ್ಲೇ ಇದ್ರೆ ನಿನ್ನ ನೋಡಿ ಓಡಿ ಹೋಗ್ತಾರೆ. ಮನೆ ಒಳಗೋಗು, ಬೇಗ ಹೋಗಣ್ಣ. ನಾನು ಹಣ ಕೊಟ್ರೇನೆ ಹೋಗೋದು, ಇಲ್ಲ ಅಂದರೆ ಹೋಗಲ್ಲ ಅಂತ ಆಗಲೇ ಆ ಶಾಪ್ಗೆ ಬಂದ ಒಂದು ಲೇಡಿಯೊಂದಿಗೆ ಮಾತಾಡುತ್ತಾ ಕುಡಿಯೋಕ್ಕೆ ಹಣ ಬೇಕು ಅಂತ ಕೇಳ್ತಿರ್ತಾನೆ. ಆಕೆ ಅಸಹ್ಯ ಪಟ್ಕೊಳ್ತಾಳೆ. ದೇವಿ, ಏನಮ್ಮ ಇದು, ಹೀಗಾದರೆ ನಿನ್ನ ಹತ್ರಕ್ಕೆ ಬರೋದು ಕಷ್ಟನೇ ಅಮ್ಮ ಅಂತ ಕೋಪವಾಗಿ ಅಲ್ಲಿಂದ ಹೊರಟೋಗ್ತಾಳೆ ಆ ಲೇಡಿ. ದೇವಿ ಅಣ್ಣ ಬಲವಂತವಾಗಿ ಮನೆ ಒಳಗೆ ಹೋಗೋಕೆ ತಳ್ಳಿಬಿಡ್ತಾಳೆ. ಅದರಿಂದ ಕೋಪ ಬಂದ ರಮೇಶ್ ಕೋಪದಿಂದ ಬೆಂಕಿ ಕಡ್ಡಿನ ಶಾಪ್ಲಿ ಹಾಕ್ತಾನೆ. ಅಷ್ಟೇ, ಶಾಪ್ ಮೊತ್ತವಾಗಿ ಸುಟ್ಟು ಹೋಗುತ್ತೆ. ಶಾಪ್ ಮನೆ ಎರಡೂ ಒಂದೇ ಕಡೆ ಇರೋದ್ರಿಂದ ಎರಡೂ ಸುಟ್ಟು ಹೋಗುತ್ತೆ. ಅದನ್ನು ನೋಡಿದ ಸುಜಾತ, ದೇವಿ ಇಬ್ಬರು ಅಳ್ತಾ ಇರ್ತಾರೆ. ಆದರೆ ರಮೇಶ್ ಮಾತ್ರ ಅವನಿಗೆ ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ಕುಡಿದ ಮತ್ತಲ್ಲಿ ಮಲಗಿರ್ತಾನೆ. ಇನ್ನು ಸುಜಾತ, ದೇವಿ ಇಬ್ಬರು ಒಂದು ಮರದ ಕೆಳಗೆ ನೋವು ಪಡ್ತಿರ್ತಾರೆ. ಆಗಲೇ ಅವ್ರ ಹತ್ರಕ್ಕೆ ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡಿರೋ ಅವ್ರ ವಯಸ್ಸೇ ಇರೋ ಒಂದು ಹುಡುಗಿ ಬರ್ತಾಳೆ. ಆ ಹುಡುಗಿನ ನೋಡಿ ದೇವಿ ತುಂಬ ನೋವು ಪಡ್ತಾಳೆ. ಆ ಹುಡುಗಿಗೆ ದೇವಿ ಹತ್ರ ಇರೋ ಅವಳ ಬಟ್ಟೆಗಳಿಂದ ಲೆಹೆಂಗಾ ಹೊಲಿತಾಳೆ. ಅದು ಫಳಫಳ ಅಂತ ಹೊಳೆಯುತ್ತಾ ತುಂಬ ಸುಂದರವಾಗಿರುತ್ತೆ. ತಕ್ಷಣ ಆ ಹುಡುಗಿ ಒಂದು ಮಾಮೂಲಿ ಹುಡುಗಿಯಾಗಿ ಬದಲಾಗ್ಬಿಡ್ತಾಳೆ. ಅದನ್ನು ನೋಡಿ ದೇವಿ ಶಾಕ್ ಆಗ್ತಾಳೆ. ಯಾರು ನೀನು? ನಾನೊಂದು ಮಾಯಾದೇವಿ. ನೀನು ನೋಡಿಸಿದ ಕರುಣೆಯಿಂದ ನನಗೆ ಶಾಪ ವಿಮೋಚನವಾಯಿತು. ನಿನಗೇನು ಬೇಕೋ ಕೋರ್ಕೋ, ಕೊಡ್ತೀನಿ ಅಂತ ಮಾಯಾ ಹುಡುಗಿ ಹೇಳಿದ ತಕ್ಷಣನೇ ದೇವಿ ಹಾಗೆ ಆಶ್ಚರ್ಯ ಪಡ್ತಾಳೆ. ಆ ನಂತರ ಆ ಹುಡುಗಿಯೊಂದಿಗೆ ಹೀಗೆ ಸಮಾಧಾನ ಹೇಳ್ತಾಳೆ, ನನಗೇನು ಬೇಡ ತಾಯಿ. ಇನ್ನು ಅದೇ ಸಮಯದಲ್ಲಿ ದೇವಿ ತಾಯಿ ನಡೆದಿದ್ದೆಲ್ಲ ವಿವರಿಸ್ತಾಳೆ. ಇನ್ನು ಆಗಲೇ ಆ ಮಾಯಾ ಹುಡುಗಿ ಹೀಗಂತಾಳೆ, ನೀನು ಎಷ್ಟು ಒಳ್ಳೆಯವಳು, ನಿನಗೆ ನಾನು ಮಾಯಾ ಲೆಹಂಗಾ ಮನೆ ಕೊಡ್ತಿದ್ದೀನಿ. ಹಾಗೆ ಇನ್ಮೇಲೆ ನೀನು ಬಟ್ಟೆ ಹೊಲಿಬೇಕಿರೋ ಕೆಲಸ ಇಲ್ಲ. ನಿನಗೆ ಏನು ಬೇಕೋ ಹೇಳಿದ್ರೆ ಅದೆಲ್ಲ ನಿನಗೆ ಮನೆಯಲ್ಲೇ ಲಭಿಸುತ್ತೆ ಅಂತ ಹೇಳಿ ಆ ಮಾಯಾ ಹುಡುಗಿ ಅಲ್ಲಿಂದ ಮಾಯಾಗಿ ಹೊರಟೋಗ್ತಾಳೆ. ಇನ್ನು ಆ ದಿನ ದೇವಿ ಸುಜಾತ ಇಬ್ಬರು ಆ ಮನೆಯಲ್ಲೇ ಇರುತ್ತಾ ಲೆಹಂಗಾ ಮಾರ್ಕೊಳ್ಳುತ್ತಾ ಸಂತೋಷವಾಗಿ ಜೀವಿಸ್ತಾ ಇರ್ತಾರೆ. ಮಣಿಪುರ್ ವಿಲೇಜಲ್ಲಿ ಗೋವಿಂದ್ ಅನ್ನೋ ಬಡವ ಇರ್ತಿದ್ದ. ಆಟೋ ನಡೆಸುತ್ತಾ ಅನಾರೋಗ್ಯದಿಂದ ಇರುವ ಹೆಂಡತಿ ಶಾಂತಿ, ಸರ್ಕಾರ ಸ್ಕೂಲಲ್ಲಿ 10ನೇ ತರಗತಿ ಓದ್ಕೊಳ್ತಿರೋ ಚರಣ್ನ ಪೋಷಿಸ್ತಾ ಇರ್ತಾನೆ.
ಶಾಂತಿ ಹಾಸಿಗೆಯಲ್ಲಿ ಮಲಗಿರ್ತಾಳೆ. ಚರಣ್ ಹೊರಗಡೆ ಕೂತ್ಕೊಂಡು ಓದ್ಕೊಳ್ತಿರ್ತಾನೆ. ಇಷ್ಟರಲ್ಲಿ ಅವ್ರಿಗೆ ಹಣ ಸಾಲವಾಗಿ ಕೊಟ್ಟ ಕಾಂತಮ್ಮ ಅವ್ರ ಮನೆಗೆ ಬರ್ತಾಳೆ. ಏನು ಚರಣ್, ನಿಮ್ಮಪ್ಪ ಇನ್ನೂ ಮನೆಗೆ ಬರಲಿಲ್ವಾ? ಇಲ್ಲ ದೊಡ್ಡಮ್ಮ, ಬೆಳಿಗ್ಗೆ ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು, ಮತ್ತೆ ಮನೆಗೆ ಕರ್ಕೊಂಡು ಬಂದು ಹಣಕ್ಕೋಸ್ಕರನೇ ಹೋದ್ರು. ಏನಾಯ್ತು ದೊಡ್ಡಮ್ಮ? ಅಪ್ಪ ಬಂದರೆ ಏನಾದರೂ ಹೇಳು ಅಂತೀರಾ? ಕಾಂತಮ್ಮ ದೊಡ್ಡಮ್ಮ ಬಂದು ಹೋದ್ರು ಅಂತ ಹೇಳೋ. ಹಾಗೆ ಆಗಲಿ ದೊಡ್ಡಮ್ಮ. ಇನ್ನು ಕಾಂತಮ್ಮ ಅಲ್ಲಿಂದ ಹೊರಡ್ತಾ ಇದ್ದಾಗ ಆಟೋ ನಡೆಸ್ಕೊಂಡು ಗೋವಿಂದ್ ಮನೆಗೆ ಬರ್ತಾನೆ. ಕಾಂತಮ್ಮ ಗೋವಿಂದ ನೋಡಿ ಆತನ ಹತ್ರಕ್ಕೆ ಬರ್ತಾಳೆ. ಅತ್ತಿಗೆ, ಎಷ್ಟು ಹೊತ್ತಾಯ್ತು ಬಂದು? ನೀರು ಕುಡಿದ್ಯಾ? ಏನಪ್ಪ ಚರಣ್, ದೊಡ್ಡಮ್ಮಗೆ ಕುಡಿಯೋ ನೀರು ತಗೊಂಡು ಬಾ ಹೋಗು. ಈ ಮರ್ಯಾದೆಗಳು ಯಾಕೆ ಬಿಡು, ನನ್ನ ಹಣ ಕೊಟ್ಟರೆ ನಾನು ಹೊರಟೋಗ್ತೀನಿ. ಹಣಕ್ಕೋಸ್ಕರ ಬೆಳಿಗ್ಗೆನೆ ಬರೋಕ್ಕೆ ಹೇಳ್ದೆ ಅಲ್ವಾ ಅತ್ತಿಗೆ? ಹೌದು ಹೇಳ್ದೆ, ನನಗೆ ಬೆಳಿಗ್ಗೆ ಕೆಲಸ ಇದ್ದು ಬರಲಿಲ್ಲ. ಈಗ ಬಂದಿದ್ದೀನಲ್ವಾ, ಈಗ ಕೊಡು ಹಣ. ಈಗ ಹಣ ಇಲ್ಲ ಅತ್ತಿಗೆ. ಅದೇನು ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದೆ, ನಾನು ಬರಲಿಲ್ಲ. ಈಗ ಬಂದರೆ ಹಣ ಇಲ್ಲ ಅಂತಿದ್ಯಾ? ಬೆಳಿಗ್ಗೆಗೂ ಇವತ್ತಿಗೂ ಹಣಕ್ಕೆ ರೆಕ್ಕೆಗಳು ಬಂದು ಹಾರಿಬಿಡ್ತಾ? ಇಲ್ಲ ಅತ್ತಿಗೆ, ನಾನು ಆಟೋಲೆ ನಿಮ್ಮ ತಂಗಿನ ಕರ್ಕೊಂಡು ಆಸ್ಪತ್ರೆಗೆ ಹೋದೆ, ಆ ಹಣನೇ ಇಲ್ಲ. ಇನ್ನು ಆ ಮಾತು ಕೇಳಿದಾಗ ಕಾಂತಮ್ಮನಿಗೆ ಉರಿದು ಬಿಡುತ್ತೆ. ಗೋವಿಂದನ ಹೊಡಿಬೇಕು ಅನ್ನೋ ಕೋಪ ಬರುತ್ತೆ. ಆದರೂ ಸುಮ್ಮನೆ ಇರ್ತಾಳೆ. ನೀನು ಅಸಲಿಗೆ ಮನುಷ್ಯನೇನಾ ಅಂತ ಕಾಂತಮ್ಮ ಗೋವಿಂದನ ಬಯೋಕೆ ಶುರು ಮಾಡ್ತಾಳೆ. ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರೋ ಶಾಂತಿ ಆ ಮಾತುಗಳು ಕೇಳುತ್ತಾ ಕಣ್ಣೀರು ಹಾಕೊಳ್ತಾ ಇರ್ತಾಳೆ. ಚರಣ್ ಮನೆ ಒಳಗೆ ಹೋಗಿ ಒಂದು ಗ್ಲಾಸ್ ತುಂಬ ನೀರು ತಂದು ಕೊಡ್ತಾನೆ. ಕಾಂತಮ್ಮ ಬೈದು ಸುಸ್ತಾಗಿ ಬಿಡ್ತಾಳೆ. ದೊಡ್ಡಮ್ಮ, ಈ ನೀರು ಕುಡೀರಿ, ಸ್ವಲ್ಪ ಶಕ್ತಿ ಬರುತ್ತೆ. ಆ ನಂತರ ಮತ್ತೆ ಶುರು ಮಾಡ್ರಿ. ನಿಜಕ್ಕೆ ನಿನಗೆ ನಮಗೆ ಹಣ ಕೊಡೋ ಉದ್ದೇಶ ಇದೆಯಾ ಇಲ್ವಾ? ಮೊದಲು ಅದು ಹೇಳು ಗೋವಿಂದ್. ಅಯ್ಯೋ ಅತ್ತಿಗೆ, ಕೊಡದೆ ಎಲ್ಲಿಗೆ ಹೋಗ್ತೀನಿ ಹೇಳು? ಹೇಗೆ ಕೊಡ್ತೀಯ ಗೋವಿಂದ್? ಯಾವಾಗ ಕೊಡ್ತೀಯ ಗೋವಿಂದ್? ನಿನಗೆ ಕೊಟ್ಟ ಹಣದಿಂದ ದಿನ ನಿಮ್ಮ ಅಣ್ಣನ ಜೊತೆ ಜಗಳ ಆಗ್ತಿದೆ. ನನಗೆ ಕ್ಷಮಿಸೋ ಅತ್ತಿಗೆ. ಇನ್ನೊಂದು ತಿಂಗಳಲ್ಲಿ ನಮ್ಮೂರಲ್ಲಿ ಪ್ರತಿ ವರ್ಷ ನಡೆಯೋ ಆಟೋ ರೇಸ್ ಇದೆಯಲ್ವಾ, ಅದರಲ್ಲಿ ಭಾಗವಹಿಸ್ತೇನೆ. ಅದರಲ್ಲಿ ಗೆದ್ದು ನಿಮ್ಮ ಸಾಲದ ಹಣ ನಿನಗೆ ಪೂರ್ತಿ ಕೊಟ್ಬಿಡ್ತೀನಿ. ಮಿಕ್ಕಿದ ಹಣ ಬಿಟ್ಟು ಶಾಂತಿನ ಚೆನ್ನಾಗಿ ಮಾಡ್ಕೊಳ್ಬೇಕು ಅತ್ತಿಗೆ. ಸರಿ ಗೋವಿಂದ್, ಸರಿಯಾಗಿ 1 ತಿಂಗಳು ಟೈಮ್ ಕೊಡ್ತಿದ್ದೀನಿ. ನೀನು ರೇಸಲ್ಲಿ ಗೆಲ್ತೀಯೋ ಇಲ್ವೋ ನನಗೆ ಸಂಬಂಧ ಇಲ್ಲ. 1 ತಿಂಗಳಲ್ಲಿ ಖಂಡಿತವಾಗ್ಲೂ ಹಣ ಕೊಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಕಾಂತಮ್ಮ. ಗೋವಿಂದ್ ಮನೆಯಲ್ಲಿ ಹಾಸಿಗೆಯಲ್ಲಿ ಮಲಗಿರೋ ಹೆಂಡತಿ ಶಾಂತಮ್ಮನ ಹತ್ರಕ್ಕೆ ಹೋದ. ಅಳ್ತಿರೋದನ್ನ ನೋಡ್ತಾನೆ. ಸಮಾಧಾನ ಮಾಡ್ತಾನೆ ಗೋವಿಂದ್. ಅಳ್ಬೇಡ ಶಾಂತ, ನಮಗೆ ಈ ಕಷ್ಟಗಳು ಇನ್ನ ಈ 2 ವರ್ಷ ತಪ್ಪಲ್ಲ. ಇಷ್ಟರೊಳಗೆ ನಮ್ಮ ಮಗ ದೊಡ್ಡವನಾಗ್ತಾನೆ. ನಾನು ನೋಡ್ಕೊಳ್ತೀನಿ ಬಿಡು. ಹೌದಮ್ಮ, ಅಪ್ಪ ಹೇಳೋದು ನಿಜಾನೇ. ನಾನು ದೊಡ್ಡವನಾಗ್ತೀನಲ್ವಾ, ಭವಿಷ್ಯದಲ್ಲಿ ನಿಮ್ಮಿಬ್ಬರಿಗೂ ನಾನು ಏನೂ ಆಗದೆ ನೋಡ್ಕೊಳ್ತೀನಮ್ಮ ಅಂತ ಚರಣ್ ಸಮಾಧಾನ ಮಾಡ್ತಾನೆ. ಇನ್ನು ಏನೂ ಮಾತಾಡದೆ ಹಾಗೆ ಕಣ್ಣೀರು ಸೋರಿಸ್ತಾನೆ ಇರ್ತಾಳೆ ಶಾಂತಿ. ಹಾಗೆ ಇನ್ನು ಸ್ವಲ್ಪ ದಿನಗಳು ಕಳೆಯುತ್ತೆ. ಒಂದು ದಿನ ಗೋವಿಂದ್ ಆಟೋ ನಡೆಸ್ಕೊಂಡು ಮನೆಗೆ ಬರ್ತಾ ಇದ್ದಾಗ ದಾರಿಲಿ ಅಡ್ಡವಾಗಿ ನಾಯಿ ಬರುತ್ತೆ. ಅದರಿಂದ ಉಲ್ಟಾ ಆಗಿ ಬಿದ್ದೋಗುತ್ತೆ. ಆಗ ಗೋವಿಂದ್ಗೆ ಏಟು ತಗಲುತ್ತೆ. ಇನ್ನು ಆಗ ನಡೆಯೋಕ್ಕಾಗಲ್ಲ ಗೋವಿಂದ್. ಆಗಲೇ ಆ ಕಡೆ ಹೋಗ್ತಿರೋ ಮೆಕ್ಯಾನಿಕ್ ವೀರೇಂದ್ರ ಗೋವಿಂದ ಕರ್ಕೊಂಡು ಬಂದು ಮನೆ ಹತ್ರ ಇಳಿಸ್ತಾನೆ. ಅನಾರೋಗ್ಯದಿಂದ ತಾಯಿ ಹಾಸಿಗೆ ಮೇಲೆ ಮಲ್ಗೆ ಇರ್ತಾಳೆ. ಕಾಲು ಮುರ್ಕೊಂಡು ಅಪ್ಪ ಏನೋ ನಡೆಯೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ಇರ್ತಾನೆ. ಇವರಿಬ್ರು ನೋಡಿ ಚರಣ್ ಯೋಚನೆ ಮಾಡ್ತಾನೆ. ಅವನು ಆಟೋ ತಗೊಂಡು ಮೆಕ್ಯಾನಿಕ್ ವೀರೇಂದ್ರ ಶಾಪ್ ಹತ್ರ ಬರ್ತಾನೆ. ಚಿಕ್ಕಪ್ಪ, ಈ ಆಟೋನ ಮಿನಿ ಆಟೋ ಹಾಗೆ ಮಾಡಿಕೊಡ್ತೀಯಾ? ಈಗ ಅಮ್ಮ ಅಪ್ಪ ಇಬ್ರು ನಾನೇ ನೋಡ್ಕೊಳ್ಬೇಕು ಚಿಕ್ಕಪ್ಪ. ಸರಿ ಕಣೋ ಚರಣ್, ಮಾಡಿಕೊಡ್ತೀನಿ ಅಂತ ಹೇಳಿ 2 ದಿನಗಳಲ್ಲಿ ಮಿನಿ ಆಟೋನ ಚರಣ್ಗೆ ಕೊಡ್ತಾನೆ. ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಇಟ್ಕೊಂಡು ಚರಣ್ ನಡೆಸ್ತಾ ಇರ್ತಾನೆ. ಹಾಗೆ ಬಂದ ಹಣದಿಂದಲೇ ತಂದೆ ತಾಯಿರಿಗೆ ವೈದ್ಯ ಮಾಡಿಸ್ತಿರ್ತಾರೆ. ಇನ್ನೂ ಜಾಸ್ತಿ ಹಣ ಸಂಪಾದಿಸಬೇಕು ಅಂತ ನೋಡ್ತಿರ್ತಾನೆ. ಚರಣ್ ಒಂದು ದಿನ ಊರಿನ ಸರ್ಪಂಚ್ ದಂಡೋರ ಹಾಕಿಸ್ತಾನೆ. ಈ ವರ್ಷದಲ್ಲಿ ಊರಲ್ಲಿ ನಡೆಸೋ ಆಟೋ ರೇಸ್ ಸ್ಪರ್ಧೆಯಲ್ಲಿ ಒಂದು ಚೇಂಜ್ ನಡೆಯುತ್ತೆ. ಮಿನಿ ಆಟೋ ರೇಸ್ನ ಇಡ್ತಾರೆ. ಹಣನೂ ಬೆಳೀತು ಅಂತ ದಂಡೋರ ಹಾಕಿಸಿದಾಗ ಚರಣ್ ಕೇಳ್ತಾನೆ, ಹೇಗಾದರೂ ಸರಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆದ್ಕೊಳ್ಬೇಕು ಅಂದ್ಕೊಳ್ತಾನೆ. ಕಾಂತಮ್ಮ ಸಾಲ ತೀರಿಸಿ ಮಿಕ್ಕಿದ ಹಣದಲ್ಲಿ ತಂದೆ ತಾಯಿನ ಸರಿಪಡಿಸ್ಕೊಳ್ಬೇಕು ಅಂದ್ಕೊಳ್ತಾನೆ ಚರಣ್. ಇನ್ನು ಆ ದಿನ ಸ್ಪರ್ಧೆ ನಡೀತಿರೋ ವೇಳೆ ಆ ಸ್ಪರ್ಧೆಯಲ್ಲಿ ನರಹರಿ, ಅರವಿಂದ್, ಚರಣ್ ಈ ಮೂವರು ಭಾಗವಹಿಸ್ತಾರೆ. ದೊಡ್ಡ ಮನುಷ್ಯ ಬಾವುಟ ತೋರಿಸಿ ಸ್ಪರ್ಧೆ ಶುರು ಮಾಡ್ತಾರೆ. ಚರಣ್ ಮಾತ್ರ ಮಿಕ್ಕಿದ 2 ಆಟೋಗಳನ್ನು ನೋಡ್ತಾ ಇರ್ತಾನೆ. ಹುಷಾರಾಗಿ ವೇಗವಾಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ.
ಹಾಗೆ ಸ್ವಲ್ಪ ದೂರ ಹೋದ ಅವ್ರಿಗೆ ಒಂದು ದೊಡ್ಡ ಹಳ್ಳ ಕಾಣಿಸುತ್ತೆ. ಅದರಿಂದ ಚರಣ್ ಬ್ರೇಕ್ಸ್ ಹಾಕುತ್ತಾ ಮಿನಿ ಆಟೋ ವೇಗವನ್ನು ಕಂಟ್ರೋಲ್ ಮಾಡ್ತಿರ್ತಾನೆ. ಅರವಿಂದ್ ಅವನ ಆಟೋ ಬ್ರೇಕ್ಸ್ ಫೇಲ್ ಆಗೋದ್ರಿಂದ ಕೆಳಗೆ ಬಿದ್ದೋಗ್ತಾನೆ. ಕಾಪಾಡಿ, ನನ್ನ ರಕ್ಷಿಸಿ, ನನ್ನ ಆಟೋ ಬ್ರೇಕ್ ಫೇಲ್ ಆಗಲಿಲ್ಲ, ನನ್ನ ಯಾರಾದರೂ ಕಾಪಾಡಿ ಅಂತ ಅರವಿಂದ್ ಕೂಗ್ತಾ ಇರ್ತಾನೆ. ಅವನ ಕೂಗು ಕೇಳಿದ ಚರಣ್ ಅವನ ಆಟೋನ ಅರವಿಂದ್ ಆಟೋನ ಅಡ್ಡ ಇಟ್ಟು 2 ಆಟೋ ವೇಗವನ್ನು ಕಂಟ್ರೋಲ್ ಮಾಡ್ತಾನೆ. ಇನ್ನು ನರಹರಿ ಯಾರ ಜೊತೆನೂ ಅವನಿಗೆ ಸಂಬಂಧ ಇಲ್ದಿದ್ದ ಹಾಗೆ ಆಟೋನ ಆ ಹಳ್ಳ ತನಕ ಹೋಗಿ ಆಟೋನ ತಿರುಗಿಸ್ಕೊಂಡು ಹಿಂದಕ್ಕೆ ಬರ್ತಾನೆ. ಬಾವುಟ ಇರೋ ತನಕ ಯಾರಾದರೆ ಮುಂದಕ್ಕೆ ಹೋಗ್ತಾರೋ ಅವರೇ ವಿಜೇತರಾಗಿ ಗೆಲ್ತಾರೆ ಅಂತ ತಿಳ್ಕೊಂಡು ನರಹರಿ ವೇಗವಾಗಿ ಆಟೋವೊಂದಿಗೆ ಆ ಬಾವುಟ ಹತ್ರಕ್ಕೆ ಬರ್ತಾರೆ. ಎಲ್ಲರೂ ಚಪ್ಪಾಳೆ ತಡ್ತಾರೆ. ಇನ್ನು ಸರ್ಪಂಚ್ ಮಾತಾಡ್ತಾರೆ. ಈ ದಿನ ಮಿನಿ ಆಟೋ ರೇಸ್ ಸ್ಪರ್ಧೆಯಲ್ಲಿ ವಿಜೇತರು ನಮ್ಮ ಚರಣ್. ನಾನು ಒಪ್ಪಲ್ಲ ಸರ್ಪಂಚ್ ಅವರೇ, ನಾನೇ ಮೊದಲು ಬಾವುಟ ಹತ್ರ ಬಂದೆ. ಆಗಬಹುದು ನರಹರಿ, ಆದರೆ ನೀನು ಮಾನವತ್ವವನ್ನು ಮರ್ತಿದ್ಯಾ. ಸ್ಪರ್ಧೆ ಅಂದರೆ ಪಕ್ಕದಲ್ಲಿರೋರು ಸತ್ತು ಹೋಗ್ತಿದ್ರು. ನಮ್ಮ ದಾರಿ ನಾವು ನೋಡ್ಕೊಳ್ಳೋದಲ್ಲ, ನಾವು ಹೋಗ್ತಿರೋ ದಾರಿಲೇ ನಮ್ಮವ್ರನ್ನ ರಕ್ಷಿಸ್ಕೊಳ್ಳುತ್ತಾ ಹೋಗೋದು. ಇದು ಚರಣ್ ಮಾಡಿದ. ಇನ್ನು ಆ ಮಾತು ಕೇಳಿ ನರಹರಿ ತಲೆ ತಗ್ಗಿಸ್ಕೊಳ್ತಾನೆ. ಸರ್ಪಂಚ್ ಚರಣ್ಗೆ ಕಪ್ ಹಾಗೂ ಹಣನೂ ಕೊಡ್ತಾನೆ. ಚರಣ್ ಅದರೊಂದಿಗೆ ಸಾಲ ತೀರಿಸ್ಬಿಡ್ತಾನೆ. ತಂದೆ ತಾಯಿನ ಹಾಸ್ಪಿಟಲಲ್ಲಿ ನೋಡಿಸ್ಕೊಳ್ಳುತ್ತಾ ಹುಷಾರಾಗಿ ಕಾಪಾಡ್ಕೊಳ್ತಾ ಇರ್ತಾರೆ.